ಮಿಸ್ಟರ್ಸ್ ಡಾನ್ ಕಥಾಭಾಗ ಮುಂದುವರಿಯುತ್ತದೆ. ನೀವಿನ್ನೂ ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ವಿಡಿಯೋ ಯಾವುದೂ ಕೂಡ ಮಿಸ್ ಆಗದೆ ನೀವು ಪ್ರತಿಯೊಂದು ವಿಡಿಯೋನ ನೀವೇ ಮೊದಲು ವಾಚ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮನೆಯಿಂದ ರಜೆ ಇದ್ದಿದ್ದರಿಂದ ಇವತ್ತು ನಿನ್ನ ಜೊತೆ ಬರುವಂತೆ ಅವನು ಬಲವಂತ ಮಾಡಿದ್ದ. ಶಾಪಿಂಗ್ ಕೂಡ ಮಾಡಿಸಿದ್ದ, ಒಳ್ಳೆ ಊಟ ತಿನ್ನಿಸಿದ್ದ, ಕೈ ಹಿಡ್ಕೊಂಡು ಊರೆಲ್ಲ ಸುತ್ತಾಡಿಸಿದ್ದ. ಚಿಂತೆಗೀಡಾದ ಶ್ರಾವಣಿಗೆ ನಂದಿನಿ ಕರೆ ಕೂಡ ಮಾಡಿದ್ಲು. ಏನಾಗಿದೆ ಶ್ರವಿ? ಅವಳಿಗೆ ಏನಾದರೂ ತೊಂದರೆ ಆಗಿದೆಯಾ? ಅವಳು ಎಷ್ಟು ಉದ್ವಿಗ್ನಳಾಗಿದ್ದಾಳೆ ಅಂತ ನೋಡಿದ್ರೆ ಅವಳ ಆರೋಗ್ಯ ಕೆಟ್ಟಿದೆಯೇ ಅಂತ ಯೋಚಿಸಿದ್ಲು. ಅಯ್ಯೋ ಅದಲ್ಲಕ್ಕ ಅವಳು. ಅಯ್ಯೋ ನಾನು ಓಡಿ ಬಂದೆ ಅಷ್ಟೇ. ಯಾಕಂದರೆ ನೀನು ನೋಡಿ ತುಂಬ ಖುಷಿಯಾಗೋಯ್ತು. ನಿನ್ನನ್ನು ಅಪ್ಕೋಬೇಕು ಅಂತ ಅಲ್ಲಿಂದ ಓಡಿ ಬಂದೆ. ಅದಕ್ಕಾಗಿಯೇ ನಾನು ಸುಸ್ತಾಗಿದ್ದೀನಿ ಅಷ್ಟೇ ಅಂತ ಸುಳ್ಳು ಸುಳ್ಳು ಬೊಗಳೆಯನ್ನು ಬಿಡ್ತಾಳೆ. ಮೌನಿ ಶ್ರಾವಣಿಯತ್ತ ಅನುಮಾನದಿಂದ ನೋಡಿದ್ಲು. ಆಮೇಲೆ ಮೌನಿಗೂ ಹೇಳದೆ ನೀನು ಎಲ್ಲಿ ಹೋಗಿದ್ದೆ ನಂದಿನಿ ಕೇಳ್ತಾಳೆ. ಅಷ್ಟೇ ಅಕ್ಕ, ನಾವೆಲ್ಲರೂ ಇವತ್ತು ಮನೆಗೆ ಹೋಗ್ತಿದ್ದೀವಲ್ವ, ಮುಂದಿನ ವರ್ಷ ಕಾಲೇಜಿಗೆ ಹೋಗ್ತಿದ್ದೀವಿ. ಹಾಗಾಗಿ ನಾವೆಲ್ಲರೂ ಕೂಡ ಶುಭಾಶಯ ವಿನಿಮಯ ಮಾಡಿಕೊಳ್ಳುವ ಮೂಲಕ ಆನಂದಿಸ್ತೀವಿ. ಅದಕ್ಕಾಗಿಯೇ ಮೌನಿ ನನ್ನನ್ನು ನೋಡಲಿಲ್ಲ ಅಷ್ಟೇ ಅಂತ ಅಕ್ಕ ಹೇಳಿದ್ಲು. ತನ್ನಂತೆಯೇ ತನ್ನ ತಂಗಿಯ ದುಃಖದ ಬಗ್ಗೆ ಯೋಚಿಸುವ ಅಗತ್ಯವಿಲ್ಲ. ತಾನು ಸಂತೋಷವಾಗಿದ್ದೇನೆ ಎಂದು ಅವಳು ಸಂತೋಷ ಪಡ್ತಾಳೆ. ಸರಿ, ನೀವು ಹೋಗಿ ನಿಮ್ಮ ಬ್ಯಾಗ್ಗಳನ್ನೆಲ್ಲ ತಕ್ಕೊಳ್ಳಿ. ನಾನು ಹೋಗಿ ವಾರ್ಡನ್ ಮೇಡಮ್ ಜೊತೆ ಮಾತಾಡಿ ವಾಪಸ್ ಬರ್ತೀನಿ. ಹಾಗೆ ನಿಮಗೆ ಎಷ್ಟು ಜೊತೆ ಬೇಕು ಬಟ್ಟೆಗಳನ್ನ ತಗೊಳ್ಳಿ. ಯಾಕಂದರೆ ನಿಮ್ಮದು ಬಟ್ಟೆ ತುಂಬ ಕಮ್ಮಿ ಇದೆ. ಇಬ್ಬರು ಸರಿ ಅಂತ ಹೇಳಿ ಸ್ಥಳಾಂತರಗೊಂಡ್ರು. ಈ ಕಡೆ ಮೌನಿ ತನ್ನ ರೂಮಿಗೆ ಹೋಗಿ ಅವಳು ಬಟ್ಟೆಗಳನ್ನೆಲ್ಲ ಜೋಡಿಸ್ಕೋಬೇಕು, ಯಾವುದಾದ್ರು ತಗೋಬೇಕು ಅಂತ ಯೋಚನೆ ಮಾಡ್ತಾ ಹೋಗ್ತಿದ್ಲು. ಆ ಕಡೆ ಹೋಗ್ತಾ ಹೋಗ್ತಾ ಯಾಕೋ ಗೊತ್ತಿಲ್ಲ, ಮೌನಿಗೆ ಅನುಮಾನ ಬಂತೇನೋ. ಶ್ರವಿ, ನಿಜ ಹೇಳು, ನೀನು ನಿನ್ನ ತರಗತಿಯಲ್ಲೇ ಇದೆಯಾ? ಮೌನಿ ಅನುಮಾನದಿಂದ ಕೇಳಿದ್ಲು. ಶ್ರಾವಣಿ ತಕ್ಷಣ, ಹಾಂ, ಹಾಗಾದರೆ ನಾನು ಏನೂ ಹೇಳದೆ ಹೋಗಿದ್ದೀನಿ ಅಂತನಾ? ನೀನು ನನ್ನನ್ನು ಅನುಮಾನದಿಂದ ನೋಡ್ತಿದ್ದೀಯ ಅಲ್ವಾ? ನಾನು 10ನೇ ತರಗತಿಯಲ್ಲಿದ್ದೀನಿ, ನೀನು 6ನೇ ತರಗತಿಯಂಥವನ ಥರ ಹಾಡಬೇಡ. ನಾವು ನಮ್ಮ ತರಗತಿಯಲ್ಲಿ ದೊಡ್ಡವರು, ನಾವು ಸ್ವಲ್ಪ ಆನಂದಿಸ್ತೀವಿ ಮತ್ತು ಕಿಡಿಗಿಡಿತನ ಮಾಡ್ತೇವೆ ಅಷ್ಟೆ. ನೀನು ಪತ್ತೇದಾರಿಯಂತೆ ಎಲ್ಲವನ್ನ ತನಿಖೆ ಮಾಡ್ತಿದ್ದೀರಿ, ಶ್ರಾವಣಿ ಹೇಳಿದ್ಲು. ಮೌನಿಗೆ ತನ್ನ ತಂಗಿಯ ಮೇಲೆ ಅನುಮಾನ. ಅವರು ತಮ್ಮ ಸಾಮಾನುಗಳನ್ನು ತರಲು ಈ ಕೋಣೆಗಳಿಗೆ ಹೋಗ್ತಾರೆ. ಶ್ರಾವಣಿ, ಓ ರಾಕೇಶ್, ಈ ಡ್ರೆಸ್ ಖರೀದಿಸಿದ್ದೆ ಅಂತ ನಿನ್ನ ತಂಗಿಗೆ ಗೊತ್ತಾ? ನನ್ನ ಕೆಲಸ ಅಷ್ಟೇ ಗೋವಿಂದ. ಶ್ರಾವಣಿ ತನ್ನ ಗೆಳೆಯ ಕೊಟ್ಟಿದ್ದಂಥ ಡ್ರೆಸ್ಸನ್ನು ನೋಡಿಕೊಂಡು ಮುದ್ದಾಡಿಕೊಂಡು ಅದನ್ನು ಬ್ಯಾಗಿನ ಕೆಳಭಾಗದಲ್ಲಿ ಇಟ್ಕೊಂಡ್ಳು. ತನ್ನ ಹಳೆಯ ಬಟ್ಟೆಗಳ ಮೇಲೆ ಹಾಕ್ಕೊಂಡ್ಳು, ಅನುಮಾನ ಬರದಂತೆ. ಯಾಕಂದರೆ ತನ್ನ ಅಕ್ಕನಿಗೆ ಗೊತ್ತು ಎಷ್ಟು ಬಟ್ಟೆಗಳು, ಒಂದು ಪಿನ್ನು ಕೂಡ ಆಕೆಯೇ ಕೊಡಿಸ್ಬೇಕಾಗಿತ್ತು. ಹೊಸ ಬಟ್ಟೆ ಬಂದರೆ ಗೊತ್ತಾಗಲ್ವಾ? ಮೂವರು ಒಟ್ಟಿಗೆ ಹೊರಗೆ ಹೋದರು. ನಂದಿನಿ ತನ್ನ ಬ್ಯಾಗ್ನಿಂದ ಕವರನ್ನು ತೆಗೆದು, ಮೌನಿ ನೀವಿಬ್ಬರು ಇಲ್ಲೇ ಇರಿ, ನಾನು ಆ ಬಟ್ಟೆ ಅಂಗಡಿಗೆ ಹೋಗಿ ನಿಮ್ಗೆ ಬೇಕಾದ ವಸ್ತುಗಳನ್ನೆಲ್ಲ ತೊಗೊಂಡು ಬಂದುಬಿಡ್ತೇನೆ ಅಂತ ಹೇಳಿದ್ಲು ವೈಶು. ಮೌನಿ ಶ್ರಾವಣಿಯ ಬಸ್ ನಿಲ್ದಾಣದಲ್ಲಿ ಕುಳಿತಿದ್ದಾಳೆ. ರಾಕೇಶ್ ಅವಳ ಪಕ್ಕದಲ್ಲಿ ಬೈಕ್ ಮೇಲೆ ಕುಳಿತು ತನ್ನ ಸ್ನೇಹಿತರೊಂದಿಗೆ ನಗುತ್ತಾ ಮಾತಾಡ್ತಾ ಇದ್ದಾನೆ. ಪರೀಕ್ಷೆಯ ಕೊನೆಯ ದಿನ ಬಂದಿರೋದ್ರಿಂದ ಬಸ್ ನಿಲ್ದಾಣ ವಿದ್ಯಾರ್ಥಿಗಳು ಮತ್ತು ಪೋಷಕರಿಂದ ತುಂಬಿ ತುಳುಕ್ತಾ ಇದೆ. ಎಲ್ಲರೂ ನಗಾಡ್ತಾ ಇದ್ದಾರೆ, ತಮಾಷೆ ಮಾಡ್ತಾ ಇದ್ದಾರೆ, ತಮ್ಮ ನೆಚ್ಚಿನ ಆಹಾರವನ್ನು ಸೇವಿಸ್ತಾ ಇದ್ದಾರೆ, ಕೂಗಾಡ್ತಾ ಇದ್ದಾರೆ. ತಮಗೆ ಮನ ಬಂದಂತೆ ಖುಷಿಯಾಗಿ ಇಡೀ ಪ್ರಪಂಚವನ್ನು ಮರೆತು ತನ್ನದೇ ಆದ ಪ್ರಪಂಚದಲ್ಲಿ ಆನಂದಿಸ್ತಾ ತೇಲಾಡ್ತಾ ಇದ್ದಾರೆ. ಮೌನಿ ಶಾಂತವಾಗಿ ಕುಳಿತು ತನ್ನ ಸ್ನೇಹಿತರೊಂದಿಗೆ ಮಾತಾಡ್ತಾ ಇದ್ದಾಳೆ. ಶ್ರಾವಣಿ ತನ್ನನ್ನು ತಾನೇ ನೋಡುತ್ತಾ ರಾಕೇಶ್ ತನ್ನ ಸ್ನೇಹಿತರೊಂದಿಗೆ ಮಾತನಾಡುವುದನ್ನು ನೋಡಿ ಮುಜುಗರ ಪಡ್ತಾ ಇದ್ದಾಳೆ. ಅವನು ಅವಳನ್ನು ನೋಡಿ ಕಣ್ಣು ಮಿಟುಕಿಸ್ತಾ ಇದ್ದಾನೆ. ಶ್ರಾವಣಿ ಬಾಯಿ ತೆರೆದು ಅವನನ್ನೇ ನೋಡ್ತಾ ಇದ್ದಾಳೆ. ನಿಜವಾಗಿ ಎಷ್ಟು ಸುಂದರವಾಗಿದ್ದಾನೆ ಯುವಕ ಅಂತ ಅವಳ ಮನಸ್ಸಿನಲ್ಲಿ ಅನ್ನಿಸ್ತಾ ಇದೆ. ತನ್ನ ಗೆಳತಿಯರೊಂದಿಗೆ ಮಾತನಾಡ್ತಿದ್ದಂತಹ ಮೌನಿ ತಿರುಗಿ ನೋಡಿದಾಗ ಶ್ರಾವಣಿಯ ನೋಟದಲ್ಲಿ ಏನೋ ಒಂದು ರೀತಿಯ ವ್ಯತ್ಯಾಸವನ್ನು ಗಮನಿಸಿ ಅವಳು ನೋಡುತ್ತಿದ್ದ ದಿಕ್ಕಿನತ್ತ ನೋಡ್ತಾಳೆ. ರಾಕೇಶ್ ಶ್ರಾವಣಿಯನ್ನೇ ನೋಡ್ತಿದ್ದಾನೆ. ನಂದಿನಿ ಒಳ್ಳೆಯವನಲ್ಲದ ಶ್ರಾವಣಿಯನ್ನು ನೋಡಲು ಆಕರ್ಷಕ, ಒಳ್ಳೆಯ ಮೈಬಣ್ಣ ಮತ್ತು ಉತ್ತಮ ಆಕೃತಿಯೊಂದಿಗೆ ಅವರಿಬ್ಬರನ್ನು ನೋಡಿ ಈ ಒಂದು ಕ್ಷಣದಲ್ಲಿ ಆಘಾತಕ್ಕೆ ಆಗ್ತಾಳೆ. ಅಷ್ಟರಲ್ಲಿ ಅವನಿಗೆ ಟೈಲರಿಂಗ್ ಸಾಮಾನುಗಳನ್ನೆಲ್ಲ ಬೇಕಾಗಿತ್ತು. ನಂದಿನಿ ದಿನಸಿ ಸಾಮಾನುಗಳೊಂದಿಗೆ ಮನೆಗೆ ಬಂದಳು.
ಎಲ್ಲನೂ ತಗೊಂಡ್ಳು. ತನ್ನ ತಂಗಿಯ ಆಗಮನವನ್ನು ಗಮನಿಸಿದಂಥ ಶ್ರಾವಣಿ ತನ್ನ ಧ್ಯಾನದಿಂದ ಹೊರಬಂದಾಗ ಮೌನಿ ತನ್ನ ಪಕ್ಕದಲ್ಲಿ ಅನುಮಾನಾಸ್ಪದವಾಗಿ ಅವಳನ್ನು ನೋಡುತ್ತಿರುವುದನ್ನು ನೋಡಿದ್ಲು. ಅವಳು ಕೂಡ ಗೊಂದಲಕ್ಕೆ ಒಳಗಾಗಿದ್ಲು. ಆದರೆ ಅದನ್ನು ತೋರಿಸ್ಕೊಳ್ದೆ ಅವಳು ಏನು ಹೇಳ್ತಿದ್ದಾಳೆ ಎಂದು ಕಣ್ಣುಗಳಿಂದ ಕೇಳಿದ್ಲು. ಮೌನಿ ತನ್ನ ಅಕ್ಕ ನಂದಿನಿ ಬಂದಿದ್ದರಿಂದ ಮೌನವಾಗ್ತಾಳೆ. ಮನೆಗೆ ಬಂದ ನಂತರ ಅವಳೊಂದಿಗೆ ಮಾತನಾಡಬೇಕಂತ ಅವಳು ಕೂಡ ಯೋಚಿಸ್ತಾಳೆ. ಯಾಕಂದರೆ ಅವಳು ದಾರಿ ತಪ್ತಾ ಇರ್ಬೋದು ಅನ್ನೋ ಭಯ ಆಕೆಗೂ ಇರುತ್ತೆ. ಯಾಕಂದರೆ ತನ್ನ ಅಕ್ಕ ಅಷ್ಟು ಕಷ್ಟಪಟ್ಟು ಚಿಕ್ಕಮ್ಮನೊಂದಿಗೆ ಹೆಣಗಾಡ್ತಾ ತನ್ನನ್ನು ಶಾಲೆಗಳಿಗೆ ಕಾಲೇಜಿಗೆ ಸೇರಿಸಿರೋದು ಸುಮ್ಮನೆ ಅಲ್ಲ. ಆದರೆ ಬಸ್ ಬಂದಾಗ ಹತ್ತಿ ಕುಳಿತುಕೊಳ್ತಾರೆ. SV ಇಂಡಸ್ಟ್ರೀಸ್ ಎಂಬ ಬಹುಮಹಡಿ ಕಟ್ಟಡದ 10ನೇ ಮಹಡಿಯಲ್ಲಿ ತನ್ನ ಕ್ಯಾಬಿನ್ ಕುರ್ಚಿಯಲ್ಲಿ ಕುಳಿತು ತಲೆಯನ್ನು ತಿರುಗಿಸದೆ ಗಂಭೀರ ಕೆಲಸದಲ್ಲಿ ಮಗ್ನನಾಗಿದ್ದಾನೆ ನಮ್ಮ ಹೀರೋ ರಿಷಿ. ಅವನ ಎದುರಿನ ಸೋಫಾದಲ್ಲಿ ಕುಳಿತಿದ್ದಂತಹ ತೇಜ್ ನೇಹಾಳ ಬಗ್ಗೆ ಯೋಚಿಸ್ತಾ ಅವಳು ಒಬ್ಬಂಟಿಯಾಗಿ ಪರೀಕ್ಷೆಗೆ ಹೋಗಬೇಕಾಗಿ ಬಂದದ್ದಕ್ಕೆ ಬೇಸರಗೊಂಡಿದ್ದ. ರಿಷಿ ತೇಜ್ಗೆ ಕರೆ ಮಾಡಿ ಲ್ಯಾಂಪಿಯಲ್ಲಿ ಕೆಲಸ ಮುಗಿಸಿದ್ದ. ವಿಚಲಿತನಾಗಿದ್ದ ತೇಜ್ ಉತ್ತರಿಸಲೇ ಇಲ್ಲ. ಅವನು ಜೋರಾಗಿ ಕರೆದ ತೇಜ್ ಆಘಾತದಿಂದ ರಿಷಿಯತ್ತ ನೋಡ್ತಾನೆ. ಏನು ಯೋಚಿಸ್ತಾ ಇದೀಯಾ? ಎಲ್ಲಿ ಕಳೆದು ಹೋಗಿದೆಯಾ? ನನ್ನ ಪಾಡಿಗೆ ನಾನು ಮಾತಾಡ್ತಿದ್ದೀನಿ. ಒಂದು ವಿಷಯ ಗೊತ್ತಲ್ವಾ, ನನ್ನ ಮುಂದೆ ಇದ್ದಾಗ ನೀನು ಆ್ಯಕ್ಟಿವ್ ಆಗಿರಬೇಕು. ಅವನು ಕಿಟಕಿಯಿಂದ ಬಳಿ ನಿಂತು ಅವನ ಮುಂದೆ ಸಮುದ್ರವನ್ನು ನೋಡ್ತಾ ಹೇಳ್ತಿದ್ದಾನೆ. ತೇಜ್ ಎದ್ದು ರಿಷಿಯ ಪಕ್ಕದಲ್ಲಿ ನಿಂತು, ರಿಷಿ, ನಾನು ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ಹೇಳ್ತಾನೆ ತೇಜ್ ಕೋಪದಿಂದ. ಆ ಒಂದು ಶುದ್ಧವಾದ ಸಮುದ್ರದಲ್ಲಿ ತಂಗಾಳಿ ಬೀಸ್ತಾ ಇದ್ದಂತೆ ರಿಷಿ ಹೇಳ್ತಾರೆ, ಪ್ರೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ತೇಜ್ ನೇರವಾಗಿ ಕೇಳ್ತಾನೆ. ಸುಂದರ ಅನುಭವ ಅಂತೇನಲ್ಲ, ಇತರರೊಂದಿಗೆ ಬರುವುದು ಅಗತ್ಯ. ತೇಜ್ ಆಘಾತಕ್ಕೊಳಗಾದ್ರು. ರಿಷಿ, ನೀನು ಯಾಕೆ ಇಷ್ಟೊಂದು ನಕಾರಾತ್ಮಕವಾಗಿ ಕೆಟ್ಟದಾಗಿ ಯೋಚಿಸ್ತಾ ಇದೀಯಾ? ತೇಜ್ ಅಸಹನೆಯಿಂದ ಹೇಳಿದಾನೆ. ನಾನು ಹೇಳಿದ್ದು ಸರಿ. ಅವನು ತಿರುಗಿ ಹೇಳ್ತಾನೆ, ಇಲ್ಲ, ನಿಜವಾಗಿಯೂ ಅಲ್ಲ. ಪ್ರೀತಿ ಎಂದರೆ ಯಾರನ್ನಾದರೂ ಪೂರ್ಣ ಹೃದಯದಿಂದ ಪ್ರೀತಿಸೋದು, ಅವರಿಗೋಸ್ಕರ ಬದುಕೋದು. ರಿಷಿ, ಪ್ರೀತಿ ಎಂದರೆ ಅವರನ್ನು ಬಿಟ್ಟು ಹೋಗಲು ಸಾಧ್ಯವಾಗದಷ್ಟು ಪ್ರೀತಿಸೋದು. ಎಷ್ಟೇ ಕೋಪ ಬಂದರೂ ಎಷ್ಟೇ ಕಷ್ಟವಾದರೂ ಅವರ ಜೊತೆಯೇ ಉಳಿಯೋದು. ಅವರ ಇಷ್ಟ ಕಷ್ಟಗಳನ್ನೆಲ್ಲ ತಿಳ್ಕೊಳ್ಳೋದು, ಅವರ ಅಭ್ಯಾಸಗಳು, ಅವರ ಕೋಪ ಎಲ್ಲವನ್ನ ಪ್ರೀತಿಸೋದು. ಇದರಲ್ಲಿ ಅವಶ್ಯಕತೆ ಎಲ್ಲಿದೆ ಎಂದು ತೇಜ್ ಕೇಳ್ತಾನೆ. ನಾವು ಸಂಪಾದಿಸುವ ಹಣ ಅವರ ಜೀವನದಲ್ಲಿ ಸಂತೋಷವಾಗಿರಲು ಅವರಿಗೆ ಬೇಕು. ಅವರಿಗೆ ನಮ್ಮ ಮನೆಗಳು, ತಿನ್ನಲು ಮತ್ತು ತಿರುಗಾಡಲು ನಮ್ಮ ಆಸ್ತಿಗಳು ಬೇಕು. ಇವೆಲ್ಲವೂ ಅವಶ್ಯಕತೆಗಳು. ಮಿಸ್ಟರ್ ತೇಜ್, ಇದರಲ್ಲಿ ಪ್ರೀತಿಯಲ್ಲಿದೆ, ದಯವಿಟ್ಟು ಹೇಳ್ತೀರಾ? ನಿಮ್ಮ ತಾಯಿ ಮತ್ತು ತಂದೆಯ ಪ್ರೀತಿ ಅಗತ್ಯವಿಲ್ಲವೇ? ತೇಜ್ ಕೋಪದಿಂದ ಹೇಳ್ತಾನೆ. ಹೌದು ಎಂದು ರಿಷಿ ದೃಢವಾಗಿ ಹೇಳ್ತಾರೆ. ತೇಜ್ ಆಘಾತದಿಂದ ಅವನನ್ನು ನೋಡ್ತಾನೆ. ತಾಯಿ ಮತ್ತು ತಂದೆಯ ಪ್ರೀತಿಯ ಅವಶ್ಯಕತೆ ಎಲ್ಲಿದೆ? ಅವನು ಆಘಾತದಿಂದ ಕೇಳುತ್ತಾನೆ. ಅವರು ಅದನ್ನು ಗಳಿಸ್ತಾರೆ, ನಾನು ಅದನ್ನು ರಕ್ಷಿಸ್ತೀನಿ. ನಾನು ಆ ಆದಾಯವನ್ನು ಹೆಚ್ಚಿಸಬೇಕು, ನಾನು ಆ ಹಣವನ್ನು ರಕ್ಷಿಸಬೇಕು. ನಮ್ಮ ಹೆತ್ತವರು ಮಾತ್ರವಲ್ಲ, ಉಳಿದವರೆಲ್ಲರೂ ಮಕ್ಕಳಿರುವುದರಿಂದ ಕಷ್ಟಪಡ್ತಾರೆ. ಏಕೆಂದರೆ ಅವರು ಗಳಿಸುವ ಹಣವನ್ನು ಬೇರೆಯವರು ತಿಂತಾರೆ. ಅದು ಬೇರೆಯವರಿಗೆ ಇಷ್ಟ ಆಗೋದಿಲ್ಲ. ಆ್ಯಕ್ಚುಲಿ ಅವರು ತಮ್ಮ ಆಸ್ತಿಯನ್ನು ತಮ್ಮ ನಂತರ ತಮ್ಮ ಮಕ್ಕಳಿಗೆ ಬಿಟ್ಟು ಹೋಗ್ತಾರೆ. ಇದು ಕಂಪ್ಲೀಟ್ಲಿ ಸಹಜ. ರಿಷಿಯ ಮಾತುಗಳನ್ನು ತೇಜ್ ಆಶ್ಚರ್ಯದಿಂದ ಕೇಳ್ತಾನೆ. ಪ್ರತಿಯೊಂದು ಮಾತಿಗೂ ಕೂಡ ಯಾವುದಾದ್ರೂ ಒಂದು ಎದುರು ಉತ್ತರ ರೆಡಿ ಇರುತ್ತೆ. ನೋಡು ತೇಜ್, ತಮಗಾಗಿ ಏನೂ ಇಲ್ಲದೆ ಇತರಿಗಾಗಿ ಕಷ್ಟಪಟ್ಟು ಕೆಲಸ ಮಾಡುವವರು ಯಾರೂ ಇಲ್ಲ. ಯಾರಾದರೂ ಕಷ್ಟಪಟ್ಟು ಕೆಲಸ ಮಾಡುವುದು ಅವರ ಸ್ವಂತ ಸಂತೋಷಕ್ಕಾಗಿ. ಅದನ್ನು ಪ್ರೀತಿ ಎಂದು ಕರೆದರೆ ಖಂಡಿತ ಸುಳ್ಳು. ಅದಕ್ಕಾಗಿಯೇ ನಾನು ಈ ಪ್ರೀತಿಯನ್ನು ಖಂಡಿತವಾಗಿಯೂ ಮನಸ್ಪೂರ್ವಕವಾಗಿ ದ್ವೇಷಿಸ್ತೇನೆ. ಅದು ಹೊರಗೆ ಬಂದು ಒಂದು ವಿಷಯ ಅಥವಾ ಒಳಗೆ ಇನ್ನೊಂದು ವಿಷಯ. ಜನರು ನಟಿಸುವುದನ್ನು ನೋಡಿದಾಗ ಮಾತ್ರ ನನಗೆ ಭಯವಾಗ್ತದೆ. ರಿಷಿ, ನಿನ್ನ ತಾಯಿ ನಿನ್ನನ್ನು ಏಕೆ ಇಷ್ಟೊಂದು ಪ್ರೀತಿಯಿಂದ ನೋಡ್ತಿದ್ದಾರೆ? ತೇಜ್ ಗೊಂದಲದಿಂದ ನೋಡುತ್ತಾ ಕೇಳ್ತಾನೆ. ಇದಕ್ಕೆ ಏನು ಉತ್ತರ ಕೊಡ್ಬೋದು ರಿಷಿ ಅನ್ನೋ ಕುತೂಹಲ ಬಹಳವಾಗಿ ಇದೆ ಅವನಿಗೆ. ಅದು ಅಗತ್ಯವೂ ಅಲ್ವೇ? ಅವಳು ಈಗ ನನ್ನ ನೋಡಿಕೊಂಡ್ರೆ ಅವರ ವೃದ್ಧಾಪ್ಯದಲ್ಲಿ ನಾನು ಅವರನ್ನು ಪ್ರೀತಿಯಿಂದ ನೋಡ್ಕೊಳ್ತೇನೆ ಅನ್ನೋ ಒಂದು ಇರ್ಬೋದು. ಆದ್ದರಿಂದ ಅವರು ಅದನ್ನು ಅಗತ್ಯ ಮುನ್ನೆಚ್ಚರಿಕೆ ಎಂದು ಕರೀತಾರೆ. ಆದರೆ ಅವರು ಅದನ್ನು ಪ್ರೀತಿ ಅಂತ ಕರೆಯೋದಿಲ್ಲ.
ತಪ್ಪು ತಿಳ್ಕೊಬೇಡಿ, ಸಮಾಜದಲ್ಲಿ ಈ ರೀತಿಯ ಜನ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲರೂ ಹಾಗೆ ಇರುವುದಿಲ್ಲ, ನಮ್ಮ ಹುಡುಗ ಮಾತ್ರ ಹಾಗೆ. ತೇಜ್ ಏನು ಹೇಳಬೇಕಂತ ತಿಳಿಯದೆ ಮೌನವಾಗಿ ಬಿಡ್ತಾನೆ. ಮತ್ತೆ ಅವನೇ ಆಗಿದ್ದರೆ, ರಿಷಿ ನೀನು ಪ್ರೇಮ ವಿವಾಹದ ಬಗ್ಗೆ ಯೋಚಿಸ್ತೀಯಾ ಅಂತ ಕೇಳ್ತಾನೆ. ಹಾಂ, ಪ್ರೀತಿ ಇಲ್ಲ, ಮದುವೆ ಅಂದರೆ ನನಗೆ ಒಬ್ಬ ಸೇವಕಿ ಬೇಕು, ನನ್ನ ಮನೆಯಲ್ಲಿ ನನ್ನ ಅವಶ್ಯಕತೆಗಳನ್ನೆಲ್ಲ ಪೂರೈಸೋಕೆ ಅಫಿಷಿಯಲಿ ಬೇಕಲ್ವಾ, ಅಷ್ಟೇ, ಊಟ ಮಾಡಿ ಹೋಗೋಣ. ಹೀಗೆ ಹೇಳುತ್ತಾ ರಿಷಿ ಆಫೀಸ್ ಕ್ಯಾಂಟೀನ್ ಕಡೆಗೆ ಹೋಗ್ತಾನೆ. ಅವನು ಹೊರಟು ಹೋಗ್ತಾನೆ. ಅವನ ಉತ್ಸಾಹ ಕೊನೆಗೂ ಮಾಯವಾಗ್ತದೆ. ಹೀಗೆ ಇವನ ಕಟುವಾದ ಉತ್ತರಗಳು ಆತ್ಮೀಯವಾದ ಸ್ನೇಹಿತ ತೇಜ್ಗೆ ಬಹಳ ಘಾಸಿಗೊಳಿಸುತ್ತೆ. ಇವನು ಯಾಕೆ ಹೀಗಾಗ್ಬಿಟ್ಟ ಅನ್ನೋ ಪ್ರಶ್ನೆ ಪ್ರತಿ ಬಾರಿ ಅವನ ಮನಸ್ಸಲ್ಲಿ ಕಾಡ್ತಾ ಇರುತ್ತೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೀಲೇಬೇಡಿ ಸ್ನೇಹಿತರೆ. ಧನ್ಯವಾದಗಳು. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.